ಇಲ್ಲಿ ಕಾಣುತ್ತಿರುವ ವ್ಯಕ್ತಿ ದಾದಾಪೀರ್. ಈತನಿಗೆ ಮದುವೆ ಆಗಿಲ್ಲ. ಯಾಕಪ್ಪ ಅಂದರೆ ಸಂಪೂರ್ಣ ಅಂಗವಿಕಲ. ಓಡಾಡುವುದಕ್ಕೂ ಕಷ್ಟ, ನಿಲ್ಲುವುದಕ್ಕೂ ಕಷ್ಟ. ತ್ರಿಚಕ್ರ ಸೈಕಲ್ನೊಂದಿಗೆ ಈತನ ಪಯಣ. ದಾದಾಪೀರ್ ಚಳ್ಳಕೆರೆ ನಗರದ ಮಾರಮ್ಮ ದೇವಸ್ಥಾನದ ಹತ್ತಿರವಿರುವ ಈತನ ವಾಸದ ಮನೆ. ತುಂಬ ಬಡತನ. ಹಿಂದೆ ಬೇರೆಯವರ ಸಹಾಯದಿಂದ ಆಟೋದೊಂದಿಗೆ ಮೈಕ್ ಸೆಟ್ನೊಂದಿಗೆ ನಗರದ ತುಂಬೆಲ್ಲ ರಾಜಕೀಯ ನಾಯಕರ ದೊಡ್ಡ ಶೋರೂಮ್ ಅಂಗಡಿಗಳ ಪ್ರಚಾರವನ್ನು ಈತನೇ ಮಾಡ್ತಿದ್ದ. ಈಗ ಎಲ್ಲವೂ ಬದಲಾವಣೆಯಾಗಿದೆ. ಎಷ್ಟೇ ಬದಲಾವಣೆ ಆದರೂ ದಾದಾಪೀರ್ ಸೈಕಲ್ ಬದಲಾವಣೆ ಆಗಿಲ್ಲ. ಇದೇ ನವೀನ ಸಂಗತಿ. ಸುಮಾರು 10-20 ವರ್ಷ ತ್ರಿಚಕ್ರ ಸೈಕಲ್ನೊಂದಿಗೆ ಪಯಣ ಬೆಳೆಸಿದ ದಾದಾಪೀರ್ ಕೈಯಿಂದಲೇ ಸೈಕಲನ್ನು ತಿರುಗಿಸುತ್ತಾ ಮುಂದೆ ಸಾಗುತ್ತಿದ್ದ. ಹಪ್ಪು ಹಂಪ್ಸು ಬಂದರೆ ಮುಗೀತು, ಬೇರೆಯವರ ಸಹಾಯ ಪಡೆಯಲೇಬೇಕು. ಇಂಥ ಪರಿಸ್ಥಿತಿ ಇರುವಾಗ ಈತನಿಗೆ ತ್ರಿಚಕ್ರ ಮೋಟಾರ್ ಸೈಕಲ್ ಕೊಡುವುದು ಬಹಳ ಮುಖ್ಯವೆನಿಸಿದೆ. ನಡೆದಾಡೋಕ್ಕೂ ಆಗಲ್ಲ, ನಿಲ್ಲುವುದಕ್ಕೂ ಆಗಲ್ಲ. ಹಾಗಾಗಿ ಈತನಿಗೆ ಚಳ್ಳಕೆರೆ ಶಾಸಕರು ಗಮನಿಸಿ ಹಾಗೂ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿ ಇಂಥವರಿಗೆ ತ್ರಿಚಕ್ರ ಮೋಟಾರ್ ಸೈಕಲ್ ಕೊಡಿಸುವಲ್ಲಿ ಮುಂದಾಗಿ ಯಾವಾಗ ಕೊಟ್ರಿ ಅರ್ಜಿ? ಆನ್ಲೈನ್ ಅರ್ಜಿ ಹಾಕಿದ್ರೇನು? ವೈಶಾಲಿ ಮೇಡಮ್ ಅವ್ರ ಕೈಗೆ ಕೊಟ್ಟಿದ್ದೆ ಎಲ್ಲ ಸಾಹೇಬ್ರದ್ದು. ನಡೆದಾಡಕ್ಕೆ ಬರುತ್ತಾ? ಓಡಾಡ್ತೀಯ? ಎದ್ದು ನಿಂತ್ಕೊಂಡು? ನಿಂತ್ಕೊಂತೀನಿ, ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗಲ್ಲ. ಜಾಸ್ತಿ ಹೊತ್ತು ಫ್ರೆಂಡ್ ನಮಗೆ ಗೊತ್ತಾಗೆ ದೋಸ್ತು ಅವರಿಬ್ಬರು. ದಾದಾಪೀರ್ ಯಾವ ನಗರ? ಮಾರಮ್ಮನ ಗುಡಿ. ಎಷ್ಟನೇ ವಾರ್ಡ್? ನಗರ ಮಾರಮ್ಮನ ಗುಡಿ 23ನೇ ವಾರ್ಡ್. ಕಾದರಲ್ಲ? ದಾದಾಪೀರ್. ಮದುವೆ ಆಗೈತಾ? ಇಲ್ಲ. ಒಬ್ಬರು ಇದೆ ಹ್ಯಾಂಡಿಕ್ಯಾಪ್, ಇಬ್ಬರು ಹ್ಯಾಂಡಿಕ್ಯಾಪ್ ಇರೋದು. ನಾನು ಒಬ್ಬನೇ ಇದ್ದೀನಿ. ಹಿಂಗೆ ತಂಗಿಯರ ಮನೆಗೆ, ಅವ್ರ ಮನೆಗೆ ನನ್ನ ತಮ್ಮಲ್ಲಿ ಹೇಳ್ತಾ ಇದ್ದಾರೆ.